ನಮಸ್ಕಾರ ರೈತ ಬಾಂಧವರೇ, ದ್ರಾಕ್ಷಿ ಡಾಕ್ಟರ್ ಕರ್ನಾಟಕ ಸಂತೋಷ್ ಯೂಟ್ಯೂಬ್ ಚಾನಲ್ ವತಿಯಿಂದ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಲ್ಲಿ ಬಾಗೇವಾಡಿ ತಾಲೂಕದಾಗ ಒಂದು ಪ್ಲಾಟಿಗೆ ಬಂದೀವಿ. ರೈತರ ಮುಖಾಂತರ ಅವ್ರ ಪ್ಲಾಟ್ ಒಳಗೆ ಏನೇನು ಬದಲಾವಣೆ ಆಯಿತು, ಯಾವ್ಯಾವ ಥರ ಆಯಿತು ಮತ್ತು ಖರ್ಚು ವೆಚ್ಚದ ಬಗ್ಗೆ ಅವ್ರಿಗೆ ಕೇಳ್ಕೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ರೀ? ಕಾಶಿನಾಥ್ ರೀ. ಕಾಶಿನಾಥ್. ಇದು ಪ್ಲಾಟ್ ಹಿಂಗೈತಿ ಸದ್ಯಕ್ಕೆ ಏನೇನು ವ್ಯತ್ಯಾಸ ಅನಿಸುತ್ತೆ, ಹೆಂಗೆ ಅನಿಸುತ್ತೆ? ಚಲೋ ಆಗಿರುತ್ತೆ ರೀ. ಈ ಸಲ ಚಲೋ ಐತೆ. ಮೊದಲಿನ ಮಿಸ್ತ್ರಿ ಹೆಂಗೆ ಇವ್ರಿಗೆ ಇವ್ರು ಚಲೋ ಅದಾರ ರೀ. ಆದರ್ಶ ಎಲ್ಲ ಚಲೋ ಹೌದು. ಒಂದು 6 ಟನ್ ಅಷ್ಟೇ ಮನಕ್ಕಾಗಿದ್ರೆ 6 ಎಕರೆಗೆ. ಹೌದು. ಈ ಸಲ ಮಾತ್ರ ಒಂದು 20 ಎಕರೆಗೆ 20 ಟನ್ ಟಾರ್ಗೆಟ್ ಹಿಡಬೇಕು. 6 ಎಕರೆ ಟಾರ್ಗೆಟ್ ಆದರೆ ಕಟ್ಟಿಂಗ್ ಹೊಡೆದಾಗ ಒಂದು ಈಗ ನೀವು ಖರ್ಚು ಹೆಂಗೆ ಏನೇನು ಮಾಡಿದ್ರಿ? ಫಸ್ಟಿಗೆ ಒಂದು 6 ಎಕರೆಗೆ ಒಂದು 6 ಕ್ಯಾನ್ ಬಿಟ್ಟಿದ್ರಿ. ಒಂದೊಂದು ಎಕರೆಗೆ 1 ಕ್ಯಾನ್. ಅದ್ರಾಗ ಒಂದನೇ ಸತಿ ಕ್ಯಾನ್ ಆತ್ರಿ. ಮತ್ತೊಂದು 15 ದಿವಸ ಬಿಟ್ಟು ಇನ್ನೊಂದು ಕ್ಯಾನ್ ಕೊಟ್ರಿ. ಅವಾಗ 2ನೇ ಸತಿ ಕ್ಯಾನ್ ಆಗೈತ್ರಿ. ಎಲ್ಲ ಕೊಡಿಸಿ ಮ್ಯಾಗಿಂದ ಔಷಧಿಗೆ ಒಂದು 20-25 ಸಾವಿರ ರೂಪಾಯಿ ಅಷ್ಟೇ. ಅಂದ್ರೆ ಎಷ್ಟು? 6 ಎಕರೆಗೆ ಎಲ್ಲ ಕೂಡಿ ಒಂದು 20-25 ಸಾವಿರ ರೂಪಾಯಿ ಖರ್ಚಾಗಿದ್ರಿ ಅಷ್ಟೇ. ಮತ್ತೆ ಕ್ಯಾಂಡಿದೇನ ಐತ್ರಿ 20-40 ಸಾವಿರ. ಅಷ್ಟೇ. ಮೊದಲಿನ ಮೇಸ್ತ್ರಿ ಎಷ್ಟು ಖರ್ಚಾಗಿತ್ತು? ಅವ್ರದ್ದು ಎಲ್ಲ ಫೈನಲ್ ತನಕ 12 ಲಕ್ಷ. 12 ಲಕ್ಷ. ಕಡ್ಡಿ ಚಾಟ್ನಿಗೆ ಎಷ್ಟು ಮಾಡಿದ್ರಿ? ಕಡ್ಡಿ ಚಾಟ್ನಿಗೆ ಮಿನಿಮಮ್ ಒಂದು 4ರಿಂದ 5 ಲಕ್ಷ ತನಕ ಮಾಡಿಸಿದ್ರಿ ಅವರು. ತಿಪ್ಪಿ ಗೊಬ್ಬರ ಒಂದು 6 ಐಸರ್ ಗಾಡಿ, ಒಂದು ಐಸರ್ ಗಾಡಿಗೆ ನಮ್ದು 5-6 ಟನ್ ಗೊಬ್ಬರ ಬರ್ತೀವಿ. ಅವು ಮ್ಯಾಗಿಂದ ಯಾವ ಗೊಬ್ಬರ ಹೆಸರು ನಮಗೆ ಅಂತ ಗೊತ್ತಿಲ್ಲ ಸರ್. ಅವೆಲ್ಲ ಗೊಬ್ಬರ ಹಾಕ್ಲಾಕ್ ಹಾಕಿದ್ವಿ ಒಂದು 4-5 ಲಕ್ಷ. ಅವಾಗ ಮತ್ತೆ ಕಾಯಿ ಕಟ್ಟಿಂಗ್ ಅವೆಲ್ಲ ನಮಗೆ ಫೈನಲ್ ಮಾಡ್ಬೇಕಂದ್ರೆ ಅವು ಒಂದು 5-6 ಲಕ್ಷ ಮಾಡಿ ಒಂದು 12 ಲಕ್ಷ ರೂಪಾಯಿ ಖರ್ಚು ಮಾಡಿಸಿದ್ರು. ಈ ಸಲ ಏನಾಯ್ತು, ನಮ್ಮ ಕಡ್ಡಿ ಬೇಸಿಗೆ ಕಡ್ಡಿ ಆಲ್ರೆಡಿ ಆಗ್ಯಾವ್ರಿ. 1 ಲಕ್ಷ ಹೋಗಿ ಅದಾವ. 6 ಎಕರೆ ಕೂಡಿ 6 ಎಕರೆ ಕೊಡಿ ನಾವು ಈಗ ಬೇಸಿಗೆ 10-12 ವರ್ಷ ಆಯ್ತು ದ್ರಾಕ್ಷಿ ಬೆಳೆಸಿ ಮಾಡ್ತೀವಿ. ಅವರು ಉತ್ತರ ನಾವು ಏನಾಗಿದ್ದು ಅವ್ರು ಹೇಳಿದ್ರೆ ನಮಗೆ ಅರ್ಥ ಆಗ್ತೈತಿ. ಕರೆಕ್ಟ್ ಹೇಳ್ತಾರೆ, ಕರೆಕ್ಟ್ ಮಾಡ್ತಾರೆ. ಗರ್ಭಪಾಸ್ಟ್ ಹೆಂಗೈತ್ರಿ? ಔಷಧ ಹೊಡೆದ್ರಲ್ಲ, ಸಿಂಪಡಣೆ ಮಾಡಿರಿ? ಸಿಂಪಲ್ನೇ ಆಗಿದ್ದ ಭಾರಿ ಆಯ್ತು ರೀ. 4ನೇ ಸಲ 3ನೇ ಸಲ ಸಿಕ್ಸ್ಬಿ ಹೊಡ್ಸ್ಯಾರ. ಎಕ್ದಮ್ ಹೋಮೊಳಗೆ ಕಡ್ಡಿ ಬಂದವ್ರಿ. ಯಾಕಂದ್ರೆ ನಮಗೆ ಆಗೋಳು ಸಿಲ್ಲಾರ್ಬಿಟ್ಟಿಗೆ ಇಷ್ಟು ಕಡ್ಡಿ ಆಗ್ಯಾವ. ಸಿಕ್ಕಾಪಟ್ಟಿ ಬೆಳೆಸ್ಯಾರ ಹೊರಗೆ. ಸಿಕ್ಕಾಪಟ್ಟಿ ಫಡ ಹೊಡ್ಯಾರ. ಮತ್ತು ಪ್ಲಾಟ್ ಹಳದಿ ಹೊಡಿತೈತಿ. ನಿಮ್ಮ ಪ್ಲಾಟ್ ಹಳದಿ ಹೊಡಿದು ಪ್ರಾಬ್ಲಮ್ ಆಗ್ತೈತಿ. ಅದು ಸುಣ್ಣದ ಆಯ್ತು ಅಂತ ಹೇಳ್ತಾರೆ. ಈ ಸಲ ಅದೇ ಸ್ಕ್ಯಾಂಡ್ ಏನು ಬಿಡ್ತಿರಲ್ಲ, ಅದರಿಂದ ಏನೋ ನಮಗೆ ತಪ್ಪಲಾಗ ಮೀನ್ಸ್ ಹೊಡ್ತದೆ. ಏಕದಮ್ ಚಲೋ ಚಲೋ. ಎಲ್ಲ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು? ಏಕದಮ್ ಚಲೋ ಅದಾರ ಸರ್. ಇವ್ರಿಗೆ ಹೇಳಿದ್ರೆ ಒಂದು 4 ಮಂದಿ ನಿಮಗೆ ವಿಶ್ವಾಸ ಅದು. ಯಾಕಂದ್ರೆ ನಮಗೂ ಗೊತ್ತೈತಿ, ನಮ್ಗೆ ಹೇಳಿದ ಪ್ರಕಾರ ಅವರು ಕರೆಕ್ಟ್ ಉತ್ತರ ಹೇಳ್ತಾರೆ. ನಮ್ದು ಅವ್ರದ್ದೆಲ್ಲ ಹೊಂದಾಣಿಕೆ ಐತಿ. ಅದನ್ನು ನಮ್ಗೆ ಗೊತ್ತಿದ್ದರಿಂದ ಶಾಣ ಅದಾರ ಅನ್ನೋದು ಮಿಸ್ತ್ರಿಗೆ ಗೊತ್ತಾಗ್ತದೆ. ನಮ್ಗೆ ಕನ್ಫರ್ಮ್ ಆಗಿದೆ. ಕನ್ಫರ್ಮ್ ಆಗಿದೆ ಸರ್. ಖರ್ಚು ಮಾತ್ರ ಏಕದಮ್ ಕಡಿಮೆ. ಭಾಳ ಅಂದ್ರೆ ಭಾಳ ಕಡಿಮೆ. ರಾಜು ಅವರು ಇಡ್ತೇವೆ ಹೋಗ್ತಾರೆ ಮೇಸ್ತ್ರಿಗೆ. ಅವ ಇಡುವಂದೇ ಬೇಡ ಇರ್ಲಿ ಸರ್, ಚಲೋ ಅದಾರ. ಖರ್ಚು ಕಡಿಮೆ, ಕ್ವಾಲಿಟಿ ತರ್ತಾರೆ. ಮಾಲ್ನು ಜಾಸ್ತಿ, ಮೇಂಟೆನ್ಸ್ ಚಲೋ ಐತೆ. ಚಲೋ. ಅದೇ ನಮಗೆ ಅದೇ ಬೇಕ್ರಿ. ಖರ್ಚು ಕಡಿಮೆ ಮಾಡಿಸೋದು ಅದೇ ರೆಸ್ಪಾನ್ಸ್ ಹೆಂಗೆ ಮಾಡ್ತಾರೆ? ಫೋನ್ ಹಚ್ಚದಾಗ ಮಾಡಿದಾಗ ಕರೆಕ್ಟ್. ಯಾವಾಗ ರಾತ್ರಿ 12ಕ್ಕೆ ಅವರು ಒಂದು ರಿಂಗಿಗೆ ಎತ್ತಿ ಬಿಡ್ತಾರೆ. ಎತ್ತೆ ಬಿಡ್ತಾರೆ. ಹೊಟ್ಟೆ ಮಿಸ್ ಮಾಡಂಗೆ. ನಮಸ್ಕಾರ.